ಇವಾಗ ಕೇರ್ ಗಿವರ್ ಬರ್ನ್ಔಟ್ ಅಂತ ಹೇಳ್ತೀವಿ. ಅಂತಂದರೆ ಈ ಡಿಮೆನ್ಷಿಯಾ ಕಾಯಿಲೆ ಇರೋಂಥ ಜನರನ್ನ ನೋಡ್ಕೋತಿರ್ತಾರಲ್ಲ, ಅವರು ಕೇರ್ ಗಿವರ್ಸ್, ಪ್ರೈಮರಿ ಕೇರ್ ಗಿವರ್ಸ್. ಅಂದರೆ ದಿನನಿತ್ಯ ನೋಡೋವಂಥದ್ದು ಯಾರು, ಅವ್ರನ್ನ ಪ್ರೈಮರಿ ಕೇರ್ ಗಿವರ್ಸ್ ಅಂತ ಹೇಳ್ತೀವಿ. ಈ ಪೇಷಂಟ್ಸ್ಗೆ ಮೆಮೊರಿ ಇರಲ್ಲ, ಅವ್ರಿಗೆ ಗೊತ್ತಾಗ್ತಿರಲ್ಲ. ಬಟ್ ಕೇರ್ ಗಿವರ್ಸ್ಗೆ ಮೆಮೊರಿ ಇರುತ್ತೆ, ಅವ್ರಿಗೆಲ್ಲ ಗೊತ್ತಾಗ್ತಿರುತ್ತೆ, ನೋಡ್ತಿರ್ತಾರೆ. ಅದು ಮಾಡ್ತಾ ಇರಬೇಕು, ಕ್ಲೀನಿಂಗ್ ಮಾಡ್ತಾ ಇರಬೇಕು, ಅವ್ರನ್ನ 24 ಗಂಟೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇರಬೇಕು. ಸೊ ಇದು ತುಂಬ ಕಷ್ಟದ ಕೆಲಸ. ಸೊ ಇವ್ರಿಗೆ ಬಂದಾಗ ನೀವು ಹೇಗಿದ್ದೀರಾ ಅಂತ ಒಂದು ಕ್ವಶನ್ನು ಕೇಳೋದು ತುಂಬ ಅಗತ್ಯ. ಇದಲ್ದೇ ಅವ್ರಿಗೆ ಎವ್ರಿ ಫ್ಯೂ ಮಂತ್ಸು ಒಂದು 3-4 ತಿಂಗಳಿಗೊಂದ್ಸತಿ ಸ್ವಲ್ಪ ಬ್ರೇಕ್ ಕೊಟ್ಟು ಆಮೇಲೆ ಪುನಃ ವಾಪಸ್ ಕರ್ಸ್ಕೊಳ್ಳೋದು ಈಸ್ ಆಲ್ವೇಸ್ ಬೆಟರ್. ಯಾಕೆಂತಂದರೆ ಅವ್ರಿಗೂ ತುಂಬಾ ಸ್ಟ್ರೆಸ್ ಇರುತ್ತೆ. ಸೊ ಅವ್ರಿಗೂ ಅದು ರಿಲೀವ್ ಮಾಡಿ, ಸೊ ದಟ್ ಬರ್ನ್ಔಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ.